ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫೀಸಿಗೆ ಹೋಗಿದ್ದೆ, ಟೈಮ್ ಇವಾಗ 4:15. ಇವಾಗ ನಾನು ಬಂದು ನನ್ನ ಫ್ರೆಂಡ್ ಜೊತೆ ಒಂದು ಮೀಟಿಂಗ್ ಇದೆ, ಅದಕ್ಕೆ ಹೋಗೋಣ ಅಂತ ಇವಾಗ ಹೊರಟಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಟಿದ್ದೀನಿ. ನೋಡೋಣ ಏನು ಇರ್ಬೋದು ಅಂತ ನನಗೂ ಗೊತ್ತಿಲ್ಲ. ಅರ್ಜೆಂಟಾಗಿ ಮಾತಾಡಬೇಕಂತ ಕರೆದಿದ್ದಾಳೆ, ಸೊ ಹೋಗ್ತಿದ್ದೀನಿ. ಇದ್ರ ಜೊತೆಗೆ ನಾನು ಸಂಡೇದು ವೀಡಿಯೋನು ನಾನು ಇದರಲ್ಲಿ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ. ಯಾಕೆಂದರೆ ಅದನ್ನು ನಾನು ಸಪ್ರೇಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಈ ವಿಡಿಯೋ ಜೊತೆನೇ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೋಗಿ ಅದೇನು ಕಾನ್ವರ್ಸೇಷನ್, ಏನು ಮೀಟಿಂಗ್ ಅಂತ ಮುಗಿಸ್ಕೊಂಡು ನೆಕ್ಸ್ಟ್ ಸಿಗೋಣ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಯೋಗ, ಮೆಡಿಟೇಷನ್ನು ಮತ್ತು ಕೆಲವೊಂದು ನಾನು ಮನೆಯಲ್ಲೇ ವರ್ಕೌಟ್ ಮಾಡ್ತೀನಿ. ವರ್ಕೌಟ್ ಮಾಡಿದ ನಂತರ ನಾನು ಒಂದು ಗ್ಲಾಸ್ ಜೀರಿಗೆ ನೀರು ಕುಡಿದು ನೆಕ್ಸ್ಟು ನನ್ನ ಏನು ರೋಟೀನ್ ಇದೆ, ಸ್ಮೂದಿ ಇರ್ಬೋದು ಅಥವಾ ಬೆಳಗ್ಗೆ ನಾನು ಕಷಾಯ ಮಾಡ್ಕೊಂಡು ಕುಡಿಯೋದಿರ್ಬೋದು, ಅದನ್ನೆಲ್ಲ ನಾನು ಬೆಳಗ್ಗೆನೇ ಮುಗಿಸ್ಕೊಬಿಡ್ತೀನಿ. ಅದರ ನಂತರ ನಾನು ಇಲ್ಲಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಜೊತೆಗೆ ನಾನು ಇಲ್ಲಿ ಬದನೇಕಾಯಿ ಎಣ್ಗಾಯಿ ಮಾಡ್ಕೊತಾ ಇದ್ದೀನಿ. ಇದು ನಾನು ಸಿಂಪಲ್ಲಾಗಿ ಮಾಡ್ತೀನಿ. ನಾನು ಬದನೇಕಾಯಿ ಒಳಗಡೆ ಮಸಾಲೆ ತುಂಬಿ ಆ ಥರ ಮಾಡಲ್ಲ, ಸಿಂಪಲ್ಲಾಗಿ ಬೇಗ ಆಗಬೇಕು, ಹಾಗಾಗಿ ಆ ಥರ ಮಾಡ್ಕೋತೀನಿ. ನಂತರ ನಾನು ಇಲ್ಲಿ ಸಾಂಬಾರಿಗೂ ರೆಡಿ ಮಾಡ್ಕೊತಿದ್ದೀನಿ. ಯಾಕೆಂದರೆ ನಾನು ಲಂಚನ್ನು ತೊಗೊಂಡು ಹೋಗೋದ್ರಿಂದ ನಾನಿಲ್ಲಿ ಸಾಂಬಾರು ರೆಡಿ ಮಾಡ್ಕೋಬೇಕು. ಇಲ್ಲಿ ಅದಕ್ಕೆ ನಾನು ಮೂಲಂಗಿ ಮತ್ತು ಮೈಸೂರು ದಾಲ್ ಮತ್ತು ತೊಗರಿಬೇಳೆ ಹಾಕಿ ಇಲ್ಲಿ ನಾನು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಪಲ್ಯನೂ ರೆಡಿ ಆಗುತ್ತೆ, ಈ ಕಡೆ ಸಾಂಬಾರು ರೆಡಿ ಆಗುತ್ತೆ. ನಾನು ಆಲ್ರೆಡಿ ಚಪಾತಿ ಹಿಟ್ಟನ್ನ ನಾದಿ ಇಟ್ಟಿರೋದ್ರಿಂದ ಆಮೇಲೆ ಚಪಾತಿ ಮಾಡ್ಕೋಬೋದು. ಚಪಾತಿ ಮಾಡ್ಕೋತಾ ಸೈಡಲ್ಲಿ ರೈಸ್ ಮಾಡಿಕೊಂಡ್ರೆ ಆಫೀಸಿಗೆ ನಾನು ಲಂಚ್ ಬಾಕ್ಸ್ನ ತೊಗೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ಜೊತೆಗೆ ಸ್ವಲ್ಪ ಸಲಾಡ್ ಮಾಡ್ಕೋಬೇಕು ತೊಗೊಂಡೋಗೋದಕ್ಕೆ. ನಾವು ಇವಾಗ ಕುಕುಂಬರ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ನಾವು ಎಷ್ಟು ಇಂಟೇಕ್ ಮಾಡ್ತೀವಿ ತುಂಬಾ ಒಳ್ಳೆಯದು ನಮ್ಮ ಬಾಡಿಗೆ. ಯಾಕೆಂದರೆ ಇದು ಸಮ್ಮರ್ ಆಗಿರೋದ್ರಿಂದ ನಾವು ಎಷ್ಟು ನೀರಿನಂಶನ ಇರೋದನ್ನು ನಾವು ತಿಂತೀವಿ. ಎಳ್ನೀರು ಇರ್ಬೋದು, ಸೌತೆಕಾಯಿ ಇರ್ಬೋದು, ಈ ಥರ ನಾವು ಕುಡಿಯೋದ್ರಿಂದ ಮತ್ತು ತಿನ್ನೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಆ ಥರ ಮಾಡ್ತೀನಿ. ಇವಾಗಂತೂ ಸಮ್ಮರ್ ಅಲ್ವಾ, ಡೈಲಿ 3 ಎಳ್ನೀರಂತೂ ನಾನು ಕುಡಿತೀನಿ. ಅಟ್ಲೀಸ್ಟ್ 2 ಎಳ್ನೀರಾದರೂ ಕುಡಿತೀನಿ. ಜ್ಯೂಸು ಕುಡಿತೀನಿ, ಸಮ್ಟೈಮ್ಸ್ ಹೊರಗಡೆ ಕುಡಿಯಲ್ಲ, ಮನೇಲಿ ಕುಡಿತೀನಿ. ಅಥವಾ ಮನೆಯಲ್ಲೇ ನಾನೇ ಯಾವುದಾದ್ರೂ ಫ್ರೂಟ್ಸ್ದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಇಲ್ಲಿ ನೋಡ್ತಿರ್ಬೋದು ಆಲ್ಮೋಸ್ಟು ಸಾಂಬಾರ್ದು ಎಲ್ಲದು ರೆಡಿಯಾಗಿದೆ. ಇವಾಗ ಮಸಾಲೆನ ರುಬ್ಕೊತಿದ್ದೀನಿ. ಮಸಾಲೆನ ರುಬ್ಕೊಂಡಿದ್ದ ನಂತರ ನಾನು 1-2 ವಿಷಲ್ ಆಗಬೇಕು. ಸಿಂಪಲ್ಲಾಗಿ ನಾನು ಜಾಸ್ತಿ ಹೆವಿ ಮಸಾಲೆ ಹಾಕಲ್ಲ. ಯಾಕೆಂದರೆ ಈ ಸಮ್ಮರಲ್ಲಿ ಹೆವಿ ಮಸಾಲೆ ತಿನ್ನೋದ್ರಿಂದ ತುಂಬಾ ಇವಾಗ ಬಾಡಿ ತುಂಬಾ ಹೀಟ್ ಆಗ್ಬೋದು, ಅಥವಾ ಮಸಾಲೆ ಜಾಸ್ತಿ ಆಗಿ ನಮಗೆ ಅದು ಕರೆಕ್ಟಾಗಿ ಡೈಜೆಷನ್ ಆಗದೇ ಇರೋ ಥರನೇ ಆಗ್ಬೋದು. ಸೊ ಹಾಗಾಗಿ ನಾನು ಕಡಿಮೆ ಮಸಾಲೆ ಯೂಸ್ ಮಾಡ್ತೀನಿ ಸಮ್ಮರ್ ಟೈಮಲ್ಲಿ. ಅದು ನಮ್ಮ ದೇಹಕ್ಕೂ ಒಳ್ಳೆಯದು ಅಂತ ಹೇಳ್ತೀನಿ. ಜಾಸ್ತಿ ನಾವು ಮಸಾಲೆನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಅಸಿಡಿಟಿ ಆ ಥರದ್ದು ಪ್ರಾಬ್ಲಮ್ಮು ಜಾಸ್ತಿ ಆಗ್ಬೋದು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ನು. ನಿಮಗೆ ಮಸಾಲೆ ಜಾಸ್ತಿ ಬೇಕಂದರೆ ನೀವು ಯೂಸ್ ಮಾಡ್ಕೋಬೋದು. ನಂದಂತೂ ಸಿಂಪಲ್ಲಾಗಿರುತ್ತೆ ಮಸಾಲ. ನಂತರ ನಾನು ಇಲ್ಲಿ ನೋಡ್ತಿರ್ಬೋದು ಚಪಾತಿಗೆ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ, ಅದು ಫುಲ್ಲು ಚಪಾತಿ ಹಿಟ್ಟು ನೆಂದಿತ್ತು. ಇವಾಗ ನಾನು ಚಪಾತಿನ ಹೊಸಿತಾ ಇದ್ದೀನಿ. 4 ಚಪಾತಿ ಸಾಕು. ಇವಾಗ 2 ಮತ್ತು ಮಧ್ಯಾಹ್ನಕ್ಕೆ 2. ಇಲ್ಲಿ ಪಕ್ಕದಲ್ಲೇ ಇವಾಗ ನಾನು ಅನ್ನ ಮಾಡ್ಕೊಳ್ಳೋಕ್ಕೆ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಆಯಿತು, ನಾನು ರೆಡಿಯಾಗಿ ಬ್ರೇಕ್ಫಾಸ್ಟ್ ತಿಂದೆ. ಇವಾಗ ಆಫೀಸಿಗೆ ಹೋಗೋ ಟೈಮು. ಫೈನಲಿ ನಾನು ರೆಡಿ ಆಗಿದ್ದೀನಿ ಇವಾಗ ಆಫೀಸಿಗೆ ಹೋಗೋಕ್ಕೆ. ಯಾಕೆಂದರೆ ಆಲ್ಮೋಸ್ಟ್ ಬೇಗನೆ ಹೋಗಬೇಕಿತ್ತು. ನಂತರ ನಾನು ಅಲ್ಲಿಂದ ಬಂದು ಮತ್ತೆ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಬೇಕಿತ್ತು. ನಂತರ ಅದನ್ನು ನಾನು ಸ್ಟಾರ್ಟಿಂಗು ಇಂಟ್ರಡಕ್ಷನ್ ವಿಡಿಯೋದಲ್ಲೇ ನಾನು ಹಾಕಿದ್ದೀನಿ. ನೀವೇ ಅನ್ಬೋದು ನಿಮಗೇನು ಕೆಲಸ ಇರಲ್ಲ ಅಂತ. ನಾನು 11:50, 12 ಗಂಟೆ, ಒಂದಿನ 1 ಗಂಟೆವರೆಗೂ ಕೆಲಸ ಮಾಡ್ತಿರ್ತೀನಿ.
ಯಾಕೆಂದರೆ ನಾವು ಕೆಲಸ ಮಾಡೋದ್ರಿಂದನೇ ಅರ್ನ್ ಮಾಡೋಕ್ಕಾಗೋದು, ಅಷ್ಟೇ ನಮಗೂ ಕಷ್ಟ ಇರುತ್ತೆ. ಬಟ್ ನೋಡೋರಿಗೇನು ಏನಿಲ್ಲ ಆರಾಮಾಗಿದ್ದಾಳಪ್ಪ ಅನ್ನೋ ಥರ ನೀವಿರ್ತೀರ. ಕೂತ್ಕೊಂಡು ಕೆಲಸ ಮಾಡೋದು ಎಷ್ಟು ಕಷ್ಟ ಅನ್ನೋದು ಕೆಲಸ ಮಾಡೋರಿಗೆ ಗೊತ್ತು. ಸೊಂಟ ನೇಯಿಸ್ಕೊಂಡು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕೆಲಸ ಮಾಡ್ತೀವಲ್ಲ, ಅದು ಕೆಲಸ ಮಾಡೋರ ಹಿಂದಿನ ಪರಿಶ್ರಮ ಅಂತಲೇ ಹೇಳ್ಬೋದು. ನೀವುಗಳೇನು ಹೇಳ್ಬೋದು, ಏನು ಬಿಡು ಒಳ್ಳೆ ದುಡ್ಡು ಬರುತ್ತೆ ಅದಕ್ಕೇ ಚೆನ್ನಾಗಿ ಖರ್ಚು ಮಾಡಿಕೊಂಡು ಆರಾಮಾಗಿದ್ದಾರೆ ಅಂತ. ಬಟ್ ಆದರೆ ಹಿಂದಿನ ಪರಿಶ್ರಮ ಯಾರಿಗೂ ಗೊತ್ತಿಲ್ಲ. ಯಾರು ಆ ಥರ ಮಾತಾಡ್ತೀರೋ ಅವ್ರಿಗೆ ಅದರದ್ದು ಪರಿಶ್ರಮ ಗೊತ್ತಿರಲ್ಲ ಅಂತ ನಾನು ಅನ್ಕೋತೀನಿ. ನಾನು ಡೈಲಿ ಮಲ್ಗೋದೆ 2:30 3 ಆಗುತ್ತೆ. ಯಾಕೆಂದರೆ ಅಷ್ಟು ಕಷ್ಟಪಡಲೇಬೇಕಾಗುತ್ತೆ. ಇವಾಗ ನಾನು ಏನಾದರೂ ಒಂದು ನೋಟ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ರೆಡಿ ಮಾಡಬೇಕಂದ್ರೆ ಅದರದ್ದೇ ಆದಂಥ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನೀವು ಮಾತಾಡೋರಿಗೇನು ಮಾತಾಡ್ತೀರ, ಬಟ್ ಇದರಿಂದ ಎಷ್ಟು ಎಫರ್ಟ್ ಇರುತ್ತೆ. ಹೌದು, ಫಿಸಿಕಲಿ ಕಷ್ಟ ಆಗಲ್ಲ, ಮೆಂಟಲಿ ಎಷ್ಟೊಂದು ಕಷ್ಟ ಆಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ಸಂಡೇ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಂದು ಡೆಲ್ಲೀಲಿ ಒಂದು ಈವೆಂಟ್ ಇದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಬಟ್ಟೆ ಬೇಕಿತ್ತು. ಹಾಗಾಗಿ ನಾನು ಇಲ್ಲಿ ಶಾಪರ್ ಸ್ಟಾಪ್ ಒಂದು ಬ್ಲೇಸರ್ ಹುಡ್ಕೋದಕ್ಕೋಸ್ಕರ ಶಾಪರ್ ಸ್ಟಾಪ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, H&M ಎಲ್ಲದನ್ನು ಹುಡುಕ್ತೆ. ಬಟ್ ಕೊನೆಗೂ ಆ ಬ್ಲೇಸರ್ ಸಿಗಲಿಲ್ಲ. ಯಾವುದೋ ಒಂದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಶಾಪರ್ ಸ್ಟಾಪಲ್ಲೇ ಒಂದು ತೊಗೊಂಡಿದ್ದೀನಿ. ಬಟ್ ನೋಡಬೇಕು ಹೆಂಗಾಗುತ್ತೆ ಅಂತ. ನಂತರ ಕುಕ್ಕಿ ಮ್ಯಾನಲ್ಲಿ ಸ್ವಲ್ಪ ನಾನು ಕುಕ್ಕೀಸ್ ತೊಗೊಂಡೆ. ಸ್ಪಾರಲ್ ಸ್ವಲ್ಪ ನನಗೆ ಬೇಕಿತ್ತು. ನೆಕ್ಸ್ಟ್ ನಾವು ಪ್ಯಾಂಟಲೂನ್ಸಿಗೆ ಬಂದ್ವಿ, ಅಲ್ಲೂ ಸಿಗಲಿಲ್ಲ. ಏನೋ ನೋಡೋಣ, ನೆಕ್ಸ್ಟ್ ಅದನ್ನೇ ಅಡ್ಜಸ್ಟ್ ಮಾಡ್ಕೋತೀನಿ. ಇದು ಸಂಡೇ ಒಂದು ವರ್ಕ್ಶಾಪ್ ಇತ್ತು, ಅದರಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಅದರದ್ದು ಈ ವಿಡಿಯೋ ಅದನ್ನು ಹಾಗೆಯೇ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಬಟ್ ಮ್ಯೂಸಿಕ್ ಹಾಕಿದ್ರೆ ಅದು ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಮ್ಯೂಸಿಕ್ ಏನೂ ಹಾಕಲಿಲ್ಲ, ಹಾಗೆಯೇ ವಿಡಿಯೋ ಅಪ್ಲೋಡ್ ಮಾಡಿದೆ. ನನಗೆ ಈ ವಿಡಿಯೋ ಫೋಟೋ ತುಂಬಾ ಇಷ್ಟ ಆಗಿತ್ತು. ನೆಕ್ಸ್ಟು ಅವತ್ತೇ ಒಂದು ಈವ್ನಿಂಗು ಮದುವೆ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದೆ. ಇದಾಗಿತ್ತು ಇವತ್ತಿನ 2 ದಿನದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ